ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನವರಾತ್ರಿಯ 2ನೇ ದಿನ. ಇವತ್ತಿನ ಕಲರ್ ಬಂದು ಗ್ರೀನ್ ಕಲರು. ಸೊ ಗ್ರೀನ್ ಕಲರ್ ಬಾಂದಿನಿ ಸೀರೆ ಉಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ತೊಗೊಂಡಿದ್ದು ಜೈಪುರಲ್ಲಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹನ್ಸಿಕಾಗೆ ದಸರಾ ಹಾಲಿಡೇಸ್ ಇರೋದ್ರಿಂದ ಅವರಪ್ಪ ಅವಳಿಗೆ ನೈಲ್ ಪಾಲಿಶ್ ಹಾಕ್ಕೊಡ್ತಿದ್ರು. ಸೊ ಸ್ಕೂಲಲ್ಲಿ ನೈಲ್ ಪಾಲಿಶು ಮತ್ತು ಮೆಹಂದಿ ಅದೆಲ್ಲ ಅಲೋ ಇಲ್ಲ. ಸೊ ನಮ್ಮ ಹನ್ಸಿಕಾ ಹಾಲಿಡೇಸ್ ಬಂದರೆ ಸಾಕು, ಅವಳಿಗೆ ಇಷ್ಟ ನೈಲ್ ಪಾಲಿಶ್ ಹಾಕೊಂಡ್ಬಿಡ್ತಾಳೆ ಫಸ್ಟು. ಸೊ ಅದಕ್ಕೋಸ್ಕರ ಅವ್ರ ಪಪ್ಪ ಪ್ರೀತಿಯಿಂದ ಅವಳಿಗೆ ನೈಲ್ ಪಾಲಿಶ್ ಹಾಕ್ತಾ ಇದ್ದಾರೆ. ಸೊ ಹಾಯ್, ಈವ್ನಿಂಗ್ ಆಗಿದೆ. ಇವಾಗ ನಾನು ಪವಿತ್ರ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ವಿಶೇಷ ಅಂದರೆ 2ನೇ ದಿವಸದ್ದು. ಸೊ ನಮ್ಮ ಮೈಸೂರು ಊರಿಂದ ಮೈಸೂರು ಸಿಲ್ಕ್ ಉಟ್ಕೊಂಡು ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ ಇವಾಗ ನಾನು, ರಿಂಕು, ಸೋನು 3 ಜನ ಮತ್ತು ಮಮ್ಮಿ ಒಬ್ರು ಬರ್ತಿದ್ದಾರೆ. 4 ಜನ ಹೋಗ್ತಿದ್ದೀವಿ. ಮೈಸೂರು ಮಲ್ಗೆ ಬರ್ತಾ ಇದೆ, ದೀಪಕ್ ತಗೊಂಡು ಬರ್ತಿದ್ದಾಳೆ. ಸೊ ಈ ಥರ ಒಂದು ಐಡಿಯಾ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ಹತ್ರ. ಸೊ ಫಸ್ಟ್ ಟೈಮು ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಐಡಿಯಾ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಜನಗಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಅಲ್ಲಿ ತೋರಿಸ್ತೀನಿ. ಸೊ ಬೆಳಕಿರಂಗೆ ಸ್ವಲ್ಪ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋ ತನಕ ಸ್ವಲ್ಪ ಕತ್ಲೆ ಆಗ್ಬೋದು, ಏನೋ ಗೊತ್ತಿಲ್ಲ. ಸೊ ಜನಗಳ ರಿಯಾಕ್ಷನ್ ಹೇಗಿರುತ್ತೆ, ಮತ್ತು ನಮ್ಮ ಮೈಸೂರಿನಲ್ಲಿ ಈ ಥರ ಮೈಸೂರು ಸಿಲ್ಕ್ಸ್ ಎಲ್ಲ ಉಟ್ಕೊಂಡು ರೆಡಿಯಾಗಿ ಹೋಗೋಕ್ಕೆ ನಮಗೂ ಒಂಥರ ಖುಷಿ ಆಗ್ತಿದೆ. ಸೊ ಆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ಬನ್ನಿ ಹೋಗೋಣ. ನೋಡಿ ಗೈಸ್, ನನ್ನ ಹೆಂಗ್ ಯೂಸ್ ಮಾಡ್ಕೋತಾರ. ಡಿಫ್ರೆಂಟ್ ಆಗಿರೋದು ಮುಟ್ಕೊಳ್ಳಿ ಆಗುತ್ತಾರ ಹಂಗೆ. ಹಾ ನೈಸ್. ನೋಡಿ ಇವಳು ಈ ತರ ಮುಟ್ಕೊಂಡಿದ್ದಾಳೆ, ಇವಳು ಈ ತರ, ಇವ್ರು ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸಿರ್ತಾಳೆ. ರಿಯಾಕ್ಷನ್ ಸೊ ಈ ರೋಡ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಬ್ಯಾಕ್. ಇನ್ನ ಒಳಗಡೆ ಬಿಡ್ತಾ ಇಲ್ಲ ಅನ್ಕೋತೀನಿ. ಚಂಗ್ಲೈ ನಮ್ಮಮ್ಮ ವೈಟ್ ಕಲರ್ ಚಂಗ್ಲೈ ಬಕ್ ಸಿಲ್ವರ್ ತೇ ನೀವು ಮೋತಿ ಮನೆಗೆ ಸಿಲ್ವರ್. ಸದ್ಯ ಮಕ್ಕಳು ಬಂದಿಲ್ಲ ನಮ್ ಜೊತೆ. ಸೀರೆ ಹಾಕೊಂಡು ಬಂದಿದ್ದೀರಾ ಅಂತ ಬೇಗ ಬರ್ಬೇಕು. ಅಲ್ಲ ಕಡೆ, ನನಗೆ ಏನ್ ಗೊತ್ತಾ, ಇನ್ನ ಲೈಟ್ ಹಾಕಿಲ್ಲ, ಹಾಕ್ತಾರೆ. ಇವ್ರು ಎಂಟ್ರಿ ಕೊಟ್ರೆ ಲೇಟ್ ಆಗ್ತಾರಂತೆ. ಇಲ್ಲಿ ನೋಡಿ ಚಾಮುಂಡೇಶ್ವರಿ ಹಾಕಿದ್ದಾರೆ. ಸೊ ಗಾಯತ್ರಿ ನಡ್ಕೊಂಡು ಹೋಗ್ತಿದ್ದಾಳೆ. ನಮ್ಗೆ ಇವತ್ತು ಸೆಕ್ಯೂರಿಟಿ ಗಾಯತ್ರಿ ಮೇಡಮ್ ಅವರು. ಸೊ ಅಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ. ಪ್ರೋಗ್ರಾಮ್ ಇನ್ನೂ ಶುರು ಆಗಿಲ್ಲ, ಲೈಟಿಂಗ್ಸ್ ಆದ್ಮೇಲೆ ಪ್ರೋಗ್ರಾಮ್. ಅಗ್ನಿಶಾಮಕ ತುರ್ತು ಸೇವೆಗಳು ರೆಡಿಯಾಗಿದೆ. ಸೊ ನೋಡಿ ಆ ಹುಡುಗಿ ರಿಯಾಕ್ಷನ್. ಓ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಲಾಸ್ಟ್ ಟೈಮ್ ನಾವು ಎದ್ದು ಬಿದ್ದು ಬಂದಿದ್ದು ದಸರಾ ನೋಡಕ್ಕೆ ಇದೇ ಪ್ಲೇಸ್ ಅಲ್ಲಿ. ಅಮ್ಮ ಏನೋ ಜಿಡ್ ಬರ್ತಿದೆ ಅನ್ಕೋತೀನಿ. ಆನೇನೋ ಬರ್ತಾ ಇದೆ. ಲೈಟ್ಸ್ ಓಡೋನಕ್ಕ ಫ್ಲಾಶ್. ಎಷ್ಟೊಂದು ಜನ ಇದ್ದಾರೆ.
1 minute. ಅಮ್ಮ ಅದಕ್ಕೆ ನಮ್ಮ ಮೈಸೂರು ಏನ್ ಬೇಕಂತೆ ಪಿಕ್ಕ ಹಂಗೆ ಅವ್ನು ನಡ್ಕೊಂಡ್ ಬಂದ್ಬಿಟ್ರೆ ಮಾಡು ಫೋಟೋ ಕಡಿಯ ಬರೀ ರಿಂಗ್ ಹತ್ರ ಸಾಕಾಗಿತ್ತೇನೋ ಕಡೆ ಏನೋ ನೋಡ್ದಂತ ಕಣಮ್ಮ ಅದಕ್ಕೆ ಪಾಪ ಓಡ್ ಬಂದು ಒಳಗೊಟ್ಟೋಯ್ತು ಅಮ್ಮ ಇಲ್ಲ ಕಣಮ್ಮ ಆನೆ ಬಂತು ಅದಕ್ಕೆ ಜನ ಬಂದ್ರು ಕಣಮ್ಮ ನೋಡಲಿ ನೋಡ್ದಂತೆ ಕಣೆ ಬಿಡೆ ಸೊ ವೆಲ್ಕಮ್ ಮೈಸೂರು ದಸರಾಗೆ ಎಲ್ಲರಿಗೂ ವೆಲ್ಕಮ್ ಸ್ವಾಗತ ಬನ್ನಿ ಲೆನ್ಸ್ ಹಾಕಿದ್ಯಾ ಇಲ್ಲ ನಾನು ಅಷ್ಟೇ ಕಣೆ ಲೆನ್ಸ್ ಹಾಕಿಲ್ಲ ಅಂತಂದ್ರೆ ಯಾರು ನಂಬಲ್ಲ ನಂದು ಬ್ರೌನ್ ಐಸು ನಂದು ಬ್ರೌನ್ ಐಸು ಅನ್ಸಿಕಂದು ಬ್ರೌನ್ ಐಸು ಈ ಥರ ಲೈಟ್ ಸನ್ ಲೈಟ್ಗೆಲ್ಲ ಈ ಥರ ಬ್ರೌನ್ ಆಗಿ ಕಾಣಿಸ್ತು ರಾರಾ ಯೂಟ್ಯೂಬ್ ಹಾಕೋಕ್ಕೆ ಒಂದು ನಿಮಿಷ ಬೇಡ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನೇ ತಗೋತೀನಿ ಥ್ಯಾಂಕ್ ಯು ರೀಲ್ಸ್ ರಾಣಿಸು ನಾವು ಯೂಟ್ಯೂಬ್ ರಾಣಿಸ್ ನಾವೇ ಟ್ಯಾಗ್ ಮಾಡೋಣ ಅವ್ರ ಐಡಿ ಕೇಳಿ ಬಾಮ ನಿಮಗೆ 10 ಸೆಂಡ್ ಮಾಡ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟ್ರೀಟ್ ಫೋಟೋಗ್ರಾಫರ್ ಸಿಕ್ಕಿದ್ರು. ಒಳ್ಳೆ ಫೋಟೋ ಶೂಟ್ ಆಯಿತು ನಮಗೆ ವಿತೌಟ್ ಕಾಸ್ಟ್. ₹1 ಖರ್ಚು ಮಾಡಿದೆ, ಒಳ್ಳೆ ಫೋಟೋ ಶೂಟ್. ನಾನು ಆಗ್ಲಿಂದ ಬಡ್ಕೊತಿದ್ದೆ ಯಾರು ಸಿಕ್ಕಿಲ್ಲ ಅಂತ, ಬಟ್ ಈಗ ಫೈನಲಿ ಸಿಕ್ಕಿದ್ರು. ಫುಲ್ ಹ್ಯಾಪಿ ಜಾಲಿ ಫುಲ್ ಜಾಲಿ ಇಟ್ಕೊಳ್ಳೋಯ್ತು ತೋರಿಸು ನನ್ನ ಕಡೆ. ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಇಬ್ರೂ, ಯಾಕಂದರೆ ಸ್ಟ್ರೀಟ್ ಫೋಟೋಗ್ರಾಫರ್ ಸಿಕ್ಕಿಲ್ಲ ಅಂತಿದ್ರು.
ಸೊ ಫುಲ್ ಹ್ಯಾಪಿ. ಮೈಸೂರಲ್ಲಿ ಜಾಸ್ತಿ ಜನ ಇಲ್ಲ ಸ್ಟ್ರೀಟ್ ಫೋಟೋಗ್ರಾಫರ್ಸು. ಬ್ಯಾಂಗ್ಳೂರಲ್ಲಾದರೆ ಚರ್ಚ್ ಸ್ಟ್ರೀಟಲ್ಲಿ ಅಂತೂ ತುಂಬ ಜನ ಇದ್ದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಪ್ಲ್ಯಾನು ಚೆನ್ನಾಗಿತ್ತು ಅಂತ ಒಪ್ಕೊಂಡು ನಾನು ಪ್ಲ್ಯಾನ್ ಮಾಡಿದ್ದೆ ಸೀರೆ ಉಟ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ಪ್ಲ್ಯಾನ್ ಚೆನ್ನಾಗಿತ್ತು. ನೋಡಿ ಇನ್ನೊಬ್ರು ಕೂಡ ನೋಡಿದ್ರೆ ಈ ಥರ ಸ್ಟ್ರೀಟ್ ಫುಡ್ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಿರ್ತಾರೆ, ತೆಗಿತಿರ್ತಾರೆ. ಸೊ ನಾವಿವಾಗ ಅರಸು ರೋಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅರಸು ರೋಡ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು 2ನೇ ದಿನ ಆಗಿರೋದ್ರಿಂದ ಅಷ್ಟು ರಶ್ ಇಲ್ಲ, ರಶ್ ಕಮ್ಮಿ ಇತ್ತೆ. ಸೊ ನಾಳೆ ಸ್ಯಾಟರ್ಡೆ ಸಂಡೇ ತುಂಬಾ ರಶ್ ಇರುತ್ತೆ. ಅರಸು ರೋಡೆಲ್ಲ ನಮ್ಮದೇ ಆಗಿದೆ ಫೋಟೋಶೂಟ್ ಮಾಡ್ಕೊಳ್ಳೋರ್ಗೆಲ್ಲರಿಗೂ. ಸೊ ನೋಡಿ ಗಾಡಿ ಬಿಡ್ತಾ ಇಲ್ಲ, ಎಲ್ಲ ಬಂದ್ ಮಾಡ್ತಿದ್ದಾರೆ. ಸೊ ಆದ್ದರಿಂದ ಅರಸು ರೋಡೆಲ್ಲ ನಮ್ಮದೇ ಆಗಿದೆ. ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಮ್ಮ ಪೊಲೀಸ್ಗಳು ಅಷ್ಟೇ ಅವ್ರ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋರಲ್ವಮ್ಮ. ಅರಸು ರೋಡೆಲ್ಲ ನಮ್ಮದೇ ಆಗಿದೆ. ಬೇರೆ ಟೈಮಲ್ಲಿ ರೋಡಲ್ಲಿ ಫುಲ್ ಬಿಸಿ ಇರ್ತಾರೆ ಜನ. ಬಿಸಿ ಏನು, ಗಾಡಿಗಳು ತುಂಬಾ ಇರುತ್ತೆ. ಸೊ ಇವಾಗಂತೂ ಗಾಡಿಗಳಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಿಸಿ ಫೋಟೋಸ್ಗೆಲ್ಲ ಚೆನ್ನಾಗಿ ಬರಲ್ಲ, ನೋಡೋದಕ್ಕೆ ಕಣ್ ತುಂಬ ನೋಡೋದಕ್ಕೆ ಚೆನ್ನಾಗಿದೆ. ಇವರೆಲ್ಲ ವ್ಯಾಪಾರ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಬಿಹಾರು, ರಾಜಸ್ಥಾನ ಆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಕರೆಕ್ಟ್. ಕೊನೆಗೂ ಅರಸು ರೋಡಲ್ಲಿ ಒಂದು ಸಾಧನೆ ಮಾಡಿದ್ದೀವಿ, ರೀಲ್ಸ್ ಮಾಡಿ. ಕೇಳಿ ಯಾಕಂದರೆ ಒಬ್ಬರು ಆ್ಯಟಿಟ್ಯೂಡ್ ತೋರಿಸ್ತಾರೆ, ನಾವ್ಯಾಕೆ ತೆಗಿಬೇಕು, ನಾವ್ಯಾಕೆ ಮಾಡಬೇಕು ಅಂತ. ಸೊ ಯಾರೋ ಒಬ್ರು ಧನು ಅನ್ನೋ ಹುಡುಗಿ ಒಂದು ವಿಡಿಯೋ ಮಾಡಿಕೊಟ್ರು. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಧನು. ಸೊ ಮತ್ತೆ ಏನಂತೀರಾ, ನೆಕ್ಸ್ಟ್ ಮನೆಗೆ ಹೋಗೋದಾ? ಆಯ್ತಿಲ್ಲ, ಹೋಗೋಣ ಮನೆಗೆ. ನಾವು ಅಮ್ಮಂಗೆ ನಡೆಸಿ ಕಾಲು ನೋವು ಬಂದ್ಬಿಟ್ಟೈತೆ. 3 ಗಂಟೆ ರಾತ್ರಿ ಆಯ್ತದೆ ಸಾರ್. ನನ್ನ ಮಕ್ಕಳು ಹೊಟ್ಟೆ ಉರಿಸ್ತಾರೆ. ಸೊ ನಡೀಲಿ ಹೋಗೋಣ. ಹನ್ಸಿಕಾ ಗಯಾನ್ ಬಂದಿಲ್ಲ ಅಂತ ನಾವು ಇಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ಸೊ ಅವ್ರೇನಕ್ಕೆ ಬಂದಿಲ್ಲ ಅಂತಂದರೆ ನಮ್ಮ ಪ್ರವೀಣು ಅವ್ರಿಗೆಲ್ಲ ಲೈಟಿಂಗ್ಸ್ ತೋರ್ಸೋಕ್ಕೆ ಗಾಡೀಲಿ ಕರ್ಕೊಂಡು ಹೋಗಿದ್ದಾನೆ. ಸೊ ಅದರಿಂದ ಇಷ್ಟು ಫ್ರೀಯಾಗಿ ನಾನು ವೀಡಿಯೋಸ್ನ ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಇದೊಂಥರ. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಬ್ಲಾಗ್ಸ್ನ, ನೀವು ಬನ್ನಿ, ನಮ್ಮ ಮೈಸೂರಿನ ದಸರಾನ ಕಣ್ತುಂಬಿಸ್ಕೊಂಡು ಆನಂದ ಪಡ್ಕೊಂಡು ಹೋಗೋರಂತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೈಸೂರು ದಸರಾ. ಸೊ ಮಾಮೂಲು ಟೈಮಲ್ಲಂತೂ ಇನ್ನು ತುಂಬಾ ಚೆನ್ನಾಗಿರುತ್ತೆ, ಈ ದಸರಾ ಟೈಮಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಏನಂತೀರಾ ಸೋನು ಅವರೇ? ಬನ್ನಿ ದಸರಾ ನೋಡೋಕ್ಕೆ. ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ಲೈಟಿಂಗ್ಸ್ ನೋಡ್ಕೊಂಡು. ಬೆಂಗಳೂರು ಅಷ್ಟೇನು ಟ್ರಾಫಿಕ್ ಇರಲ್ಲ. ಹುಡುಗ ಹುಡುಗಿದು ಫೋಟೋಶೂಟ್ ನಡೀತಾ ಇದೆ. ಮೇ ಬಿ ನವಂಬರಲ್ಲಿ ಮದುವೆ ಅನ್ಕೋತೀನಿ. ಸೊ ಇವಾಗ ಫೋಟೋಶೂಟ್ ಮಾಡಿಸ್ತಿದ್ದಾರೆ. ಫೈನಲಿ ಅರಸು ರೋಡ್ ಫುಲ್ಲು ನಡ್ಕೊ ಬಂದ್ವಿ. ಕಾಲು ಫುಲ್ಲು ನೋಡ್ತಿದೆ. ಇನ್ನೊಂದು ಸ್ವಲ್ಪ ಮುಂದೆ ಇದೆ, ಮುಂದಿನ ಕಷ್ಟ ಬ್ಲಾಗರ್ಸ್ ಮಾತ್ರ. ಎಷ್ಟು ಕಷ್ಟಪಟ್ಟು ನೀವೆಲ್ಲ ನೋಡಲಿ, ಖುಷಿ ಪಡಲಿ ಅಂತ ಎಷ್ಟು ಖುಷಿಯಿಂದ ವೀಡಿಯೋಸ್ ಎಲ್ಲ ಒಂದೊಂದು ಪ್ಲ್ಯಾನ್ ಹಾಕ್ಕೊಂಡು ಐಡಿಯಾ ಹಾಕ್ಕೊಂಡೆಲ್ಲ ಮಾಡ್ತೀವಿ. ದಯವಿಟ್ಟು ಹೋಗಿ ಲೈಕ್ ಕೊಡಿ. ಮಳೆ ಬೇರೆ ಬರ್ತಿದೆ ನೋಡಿ ಇಲ್ಲಿ. ಸೊ ದಯವಿಟ್ಟು ಹೋಗಿ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇರ್ತೀವಿ ನಮ್ಮ ಚಾನಲ್. ನೋಡ್ತೀರಾ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿದೆ ನೋಡಿ ಫ್ರಾಕ್ಸ್ದು. ಸನ್ಫ್ಲವರ್ ಜೊತೆ ಇಬ್ಬರು ಸನ್ಫ್ಲವರ್ ಬೊಂಬೆ ಬಲೂನ್ ತಗೊಂಡಿದ್ದಾರೆ. ಮಾಡ್ರಿ. 3, 2, 1 ಸ್ಟಾರ್ಟ್. ಹೇಗಿರಿ 3, 2, 1 ಸ್ಟಾರ್ಟ್. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್. ಜಾಲಿ ಅವೆಲ್ಲ ಇನ್ನೊಂದು ಇಟ್ಕೊಂಡ್ರೆ ಎಲ್ಲ ಅವರೆಕಾಳು ಬೇಳೆ ದೋಸೆ.
ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ನಮ್ಮ ಯೂಟ್ಯೂಬ್ ಚಾನಲ್. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ನ ಕೊಡ್ತೀವಿ ಅಂತ ಹೇಳ್ತಾ ಬಾಯ್ ಬಾಯ್.